ಆತ್ಮೀಯ ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಟು ಆರ್ಫಿ ಇನ್ಫೋ 99 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಣುಕಾ ಪ್ರಸಾದ್. ಹಿಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ 7ನೇ ತರಗತಿ ಭಾಗ 1ರಲ್ಲಿ ಬರತಕ್ಕಂಥ ಅಧ್ಯಾಯ 7 ಮೈಸೂರು ಮತ್ತು ಇತರೆ ಸಂಸ್ಥಾನಗಳು ಎಂಬ ಪಾಠದ ಕುರಿತು ತಿಳಿಯೋಣ. ಹಾಗೆ ಈ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನನ್ನು ತಪ್ಪದೇ ಒತ್ತಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಎಂದು ಹೇಳುತ್ತಾ ಇಂದಿನ ತರಗತಿಯನ್ನು ಆರಂಭಿಸೋಣ. ಈ ಒಂದು ಮೈಸೂರು ಮತ್ತು ಇತರೆ ಸಂಸ್ಥಾನಗಳು ಎಂಬ ಪಾಠದಲ್ಲಿ ಮೈಸೂರು ಒಡೆಯರು ಹಾಗೂ ಕೆಳದಿ ಮತ್ತು ಚಿತ್ರದುರ್ಗದ ನಾಯಕರು, ತುಳುನಾಡು ಈ ಒಂದು ಸಂಸ್ಥಾನಗಳ ಕುರಿತು ನಾವು ಅಧ್ಯಯನ ಮಾಡಬೇಕಾಗ್ತಕ್ಕಂಥದ್ದು. ಆದ್ದರಿಂದ ನಾನು ಈ ಒಂದು ತರಗತಿಯಲ್ಲಿ ಅಂದರೆ ಈ ಒಂದು ವಿಡಿಯೋದಲ್ಲಿ ಕೇವಲ ಮೈಸೂರು ಒಡೆಯರು ಅವರ ಕುರಿತು ಮಾತ್ರ ಈ ಒಂದು ಕಂಟೆಂಟನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ. ನಂತರ ಎರಡನೇ ಅಂದರೆ ಈ ಒಂದು ಪಾಠದ ಎರಡನೇ ಭಾಗವನ್ನು ನಂತರ ಕೆಳದಿ ಮತ್ತು ಚಿತ್ರದುರ್ಗದ ನಾಯಕರು ಹಾಗೂ ತುಳುನಾಡು ಎಂಬ ಒಂದು 3 ಸಂಸ್ಥಾನಗಳನ್ನು ಒಂದು ವಿಡಿಯೋ ಮಾಡಿ ಅದನ್ನು ಸಪರೇಟಾಗಿ ಅಪ್ಲೋಡ್ ಮಾಡ್ತೇನೆ. ಇಲ್ಲಿ ಸದ್ಯ ನಾವೇನಪ್ಪ ಅಂದರೆ ಮೈಸೂರು ಒಡೆಯರು ಎಂಬ ಪಾಠದ ಕುರಿತು ಅಷ್ಟೇ ತಿಳಿಯೋಣ. ನಿಮ್ಮ ಈ ಗಮನಕ್ಕೆ ಇರಬೇಕು, ಈಗಾಗಲೇ TET ಎಕ್ಸಾಮ್ ನಾವು ಜೂನ್ 30ಕ್ಕೆ ನಡೆಸ್ತೀವಿ ಅಂತೇಳಿ ಶಿಕ್ಷಣ ಇಲಾಖೆ ಅಧಿಕೃತವಾಗಿ ಹೇಳಿರ್ತಕ್ಕಂಥದ್ದು. ಅದೇ ರೀತಿ GPS ಸ್ಟಾರ್ ಆಗಿರ್ಬೋದು, HS ಸ್ಟಾರ್ ಆಗಿರ್ಬೋದು, ವಿಲೇಜ್ ಅಕೌಂಟೆಂಟು ಮತ್ತು KAS ಇನ್ನು ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈಗಾಗಲೇ ನೋಟಿಫಿಕೇಷನ್ ಆಗಿದ್ದು, ಇನ್ನೂ ಕೂಡ ನೋಟಿಫಿಕೇಷನ್ ಆಗುವುದು ಬಾಕಿ ಉಳಿದಿವೆ. ಆದ್ದರಿಂದ ನಿಮ್ಮ ಒಂದು ತಯಾರಿ ಬಹಳ ಒಂದು ಜಾಗೃತಿಯಿಂದ ಚೆನ್ನಾಗಿ ನಿರಂತರವಾಗಿ ನೀವು ಶ್ರಮ ಪಟ್ಟಿದ್ದೇ ಆದರೆ ನೀವು ಈ ಒಂದು ವರ್ಷದಲ್ಲಿ ಒಂದು ಸರ್ಕಾರಿ ಹುದ್ದೆಯನ್ನು ಪಡಿಬೇಕೆಂಬ ಕನಸನ್ನು ನೀವು ಖಂಡಿತ ನನಸು ಮಾಡಿಕೊಳ್ಳುವಿರಿ. ಆದ್ದರಿಂದ ತರಗತಿಗಳನ್ನು ಚೆನ್ನಾಗಿ ಕೇಳುವುದರ ಮೂಲಕ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಯಶಸ್ಸು ಕಾಣಲಿ ಎಂದು ನಾನು ಹಾರೈಸುತ್ತೇನೆ. ಈಗ ಇಂದಿನ ತರಗತಿಯನ್ನು ಆರಂಭಿಸೋಣ. ಮೈಸೂರಿನ ಒಡೆಯರು. ಮೈಸೂರು ನಗರ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಹರಡಿಕೊಂಡಿದೆ. ಬೆಟ್ಟದ ಮೇಲಿನ ಚಾಮುಂಡೇಶ್ವರಿ ದೇವಿ ಮೈಸೂರು ಒಡೆಯರ ಮನೆತನದ ಅಧಿದೇವತೆ. ಒಡೆಯರ ವಂಶದ ಅರಸರು ವಿಜಯನಗರದ ಪರಂಪರೆಯನ್ನು ಮುಂದುವರಿಸಿಕೊಂಡು ಸಮಾಜದ ಸಂಸ್ಕೃತಿಗೆ ಅಪಾರ ಸೇವೆಯನ್ನು ಸಲ್ಲಿಸಿದರು. ಸುದೀರ್ಘ ಕಾಲ ಆಳ್ವಿಕೆ ನಡೆಸಿ ಜನರ ಪ್ರೀತಿ ಮತ್ತು ಗೌರವಗಳಿಗೆ ಇವರು ಪಾತ್ರರಾದರು. ಒಡೆಯರ ಅಂದರೆ ಮೈಸೂರು ಒಡೆಯರ ರಾಜಧಾನಿ ಮೈಸೂರಾಗಿದ್ದು, ಮೈಸೂರು ಒಡೆಯರ ರಾಜ್ಯ ಲಾಂಛನ ಗಂಡಬೇರುಂಡ. ಮೈಸೂರಿನ ನವರಾತ್ರಿ ಉತ್ಸವ ಅಂದರೆ ದಸರಾ ಒಂದು ಸಂಭ್ರಮದ ಸಮಾರಂಭವು ಅಲ್ಲಿನ ಅರಮನೆ ಭಾರತದ ಭವ್ಯ ಅರಮನೆಗಳಲ್ಲೊಂದು ಕೂಡ ಆಗಿತ್ತು. ಮೈಸೂರಿನ ಅರಮನೆಯನ್ನು ಹೊಸದಾಗಿ 1912ರಲ್ಲಿ ಮತ್ತೆ ಪುನಃ ಕಟ್ಟಲಾಯಿತು. ಇದರ ಮೊದಲಿದ್ದ ಕಟ್ಟಿಗೆಯ ಅರಮನೆ ಅಗ್ನಿಗೆ ಆಹುತಿಯಾಗಿ ಭಸ್ಮಗೊಂಡಿತ್ತು. ಹೊಸ ಅರಮನೆಯ ನಿರ್ಮಾಣಕ್ಕೆ ದೇಶ ವಿದೇಶಗಳಿಂದ ಕುಶಲಕರ್ಮಿಗಳು ಬಂದಿದ್ದರು. ಅರಮನೆಯ ಸಭಾಂಗಣವನ್ನು ಅಂದರೆ ದರ್ಬಾರ್ ಹಾಲನ್ನು ಪ್ರಸಿದ್ಧ ಚಿತ್ರಕಲಾಕಾರ ರಾಜ ರವಿವರ್ಮನು ಶೃಂಗರಿಸಿದನೆಂದು ಹೇಳಲಾಗಿದೆ. ಚಿಕ್ಕದೇವರಾಜ ಒಡೆಯರ್ ಇವರು ಮೈಸೂರು ಒಡೆಯರು ಈ ಒಂದು ಸಾಮ್ರಾಜ್ಯದಲ್ಲಿ ಕಂಡುಬರತಕ್ಕಂಥ ಪ್ರಖ್ಯಾತ ಅರಸರಾಗಿದ್ದರು. ಚಿಕ್ಕದೇವರಾಜರು ಒಡೆಯರ ವಂಶದ ಪ್ರಾರಂಭದ ಪ್ರಸಿದ್ಧ ಅರಸ. ಈತನು ರಾಜ್ಯವನ್ನು ಅನೇಕ ಬಾರಿ ವಿಸ್ತರಿಸಿನಲ್ಲದೆ ಈತನು ಅನೇಕ ಜನಮುಖ ಸಾಧನೆಗಳನ್ನು ಕೂಡ ಮಾಡಿದನು. ಅದರಲ್ಲಿ ಮೊದಲನೆಯದು ಚಿಕ್ಕದೇವರಾಜನ ಜನಮುಖಿ ಸಾಧನೆಗಳು ಅನೇಕ. ರಾಜಧಾನಿಯಲ್ಲಿ 18 ಶಾಖೆಗಳುಳ್ಳ ಮುಖ್ಯ ಆಡಳಿತ ಕಚೇರಿಗಳನ್ನು ಸ್ಥಾಪಿಸಿದ. ಅದಕ್ಕೆ ಅಟಾರ ಕಚೇರಿ ಎಂದು ಕರೆಯಲಾಗಿತ್ತು. 2. ಜನರು ಮೋಸ ಹೋಗದಂತೆ ಅಳತೆ ಮತ್ತು ತೂಕಗಳನ್ನು ಕುರಿತು ನಿಯಮಗಳನ್ನು ರೂಪಿಸಿದ. 3. ಆಡಳಿತದಲ್ಲಿ ಲಂಚಗುಳಿತನವನ್ನು ತಡೆಯಲು ಅನೇಕ ಕ್ರಮಗಳನ್ನು ಕೈಗೊಂಡನು. 4. ಚಿಕ್ಕದೇವರಾಜನು ಮೊಘಲರಿಗೆ 3 ಲಕ್ಷದ ವರಹಗಳನ್ನು ಕೊಟ್ಟು ಬೆಂಗಳೂರನ್ನು ಗುತ್ತಿಗೆ ಪಡೆದಿದ್ದನು. 5. ಶ್ರೀರಂಗಪಟ್ಟಣದ ಬಳಿ ಪಶ್ಚಿಮದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಿಸಿ ಕೃಷಿಗೆ ನೀರು ಒದಗಿಸಿದ. 6. ಆಡಳಿತದಲ್ಲಿ ಮಿತವ್ಯಯ ಸಾಧಿಸಿ ಭಾರೀ ನಿಧಿಯನ್ನು ಕೂಡಿಟ್ಟನು. ಆದ್ದರಿಂದ ಈತನಿಗೆ ನವಕೋಟಿ ನಾರಾಯಣ ಎಂಬ ಬಿರುದು ಪಡೆದುಕೊಂಡನು. 7. ಸರ್ಕಾರದ ಕಾಗದ ಪತ್ರಗಳ ವಿತರಣೆಗೆ ಅಂಚೆ ವ್ಯವಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಿದ. ಇಲ್ಲಿ ನೋಡಿ, ನವಕೋಟಿ ನಾರಾಯಣ ಅಂತ ಹೇಳಿ ಯಾರಿಗೆ ಇತ್ತು ಬಿರುದು, ಅದೇ ರೀತಿ ಅಟಾರ ಕಚೇರಿ, ಆನಂತರ ಅಂಚೆ ವ್ಯವಸ್ಥೆಯನ್ನು ಮೈಸೂರಿನ ಒಡೆಯರಲ್ಲಿ ಯಾರು ಸ್ಥಾಪಿಸಿದರು,
ಈ ರೀತಿಯ ಪ್ರಶ್ನೆಗಳು TET ಆಗಿರ್ಬೋದು, GPST ಆಗಿರ್ಬೋದು, ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು ಕೇಳುವಂಥ ಸಂಭಾವ್ಯತೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಅಂತಹ ಅಂಶಗಳ ಮೇಲೆ ನಾವು ಗಮನವನ್ನು ಹರಿಸಬೇಕಾಗ್ತಕ್ಕಂಥದ್ದು. 8. ಚಿಕ್ಕ ದೇವರಾಜನ ಕಾಲದಲ್ಲಿ ಮೈಸೂರು ಸಂಪದ್ಭರಿತ ರಾಜ್ಯವಾಗಿತ್ತಲ್ಲದೆ ಅವನು ದಕ್ಷಿಣ ಭಾರತದ ಪ್ರಸಿದ್ಧ ಅರಸನೆನಿಸಿಕೊಂಡಿದ್ದನು. ಚಿಕ್ಕ ದೇವರಾಜನ ಆಸ್ಥಾನದಲ್ಲಿದ್ದ ಸಿಂಗರಾಯನು ಕನ್ನಡದ ಮೊದಲ ನಾಟಕ ಮಿತ್ರ ಗೋವಿಂದಂ ಎಂಬ ನಾಟಕವನ್ನು ರಚಿಸಿದನು. ಅಧಿಬದಿಯ ಧರ್ಮ ಎಂಬ ಕೃತಿಯು ಸಂಚಿ ಹೊನ್ನಮ್ಮಳ ಕಾವ್ಯ. ಇವಳು ತಾಂಬೂಲದ ಸಂಚಿಯನ್ನು ರಾಜನ ಬಳಿ ಒಯ್ಯುವ ಊಟಗದಲ್ಲಿದ್ದು ಸಂಚಿ ಹೊನ್ನಮ್ಮ ಎಂದೇ ಇವಳು ರೂಢಿಗೆ ಹೆಸರಾಯಿತು. 2. ಹೈದರ್ ಅಲಿಯು ದಳವಾಯಿ ನಂಜರಾಜನ ಸೇನೆಯಲ್ಲಿ ಸಮರ್ಥ ಸೇನಾನಿಯಾಗಿದ್ದ. ಶೂರನೂ ಸಾಹಸಿಯೂ ಆಗಿದ್ದ. ಯುದ್ಧಗಳಲ್ಲಿ ಜಯಗಳಿಸಿ ಹಂತವಾಗಿ ತನ್ನ ಸೇನಾಬಲ ಮತ್ತು ಧನಬಲಗಳನ್ನು ಬೆಳೆಸಿಕೊಂಡು ಶೀಘ್ರವೇ ಬೆಂಗಳೂರಿನ ಮರಾಠರನ್ನು ಸೋಲಿಸುವ ಅವಕಾಶವನ್ನು ಪಡೆದು ಅವನು ರಾಜನಿಂದ ಅಪೂರ್ವ ಗೌರವಕ್ಕೆ ಪಾತ್ರನಾದನು. ರಾಜ್ಯದ ಕಾರ್ಯಕರ್ತ ತಾನೆಂದು ಕರೆದುಕೊಂಡು 2ನೇ ಕೃಷ್ಣರಾಜ ಒಡೆಯರನ್ನು ಬದಿಗೊತ್ತಿದನು. ಹೈದರ್ ಅಲಿ ಮತ್ತು ಅವನ ಮಗನಾದ ಟಿಪ್ಪು ಸುಲ್ತಾನ್ ಬ್ರಿಟಿಷರೊಡನೆ 4 ಯುದ್ಧಗಳನ್ನು ಮಾಡಿದರು. ಅವುಗಳಿಗೆ ಮೈಸೂರು ಯುದ್ಧಗಳು ಅಥವಾ ಆಂಗ್ಲೋ ಮೈಸೂರು ಯುದ್ಧಗಳೆಂದು ಕೂಡ ಕರೆಯಲಾಗುತ್ತದೆ. ಹೈದರ್ ಅಲಿಯ ಸಾಧನೆಯೆಂದರೆ ಹೈದರ್ನಿಗೆ ಓದು ಬರಹ ಬರುತ್ತಿರಲಿಲ್ಲ. ಆದರೂ ಕನ್ನಡ ಸೇರಿದಂತೆ ಹಲವು ಭಾಷೆಗಳನ್ನು ಚೆನ್ನಾಗಿ ಬಲ್ಲವನಾಗಿದ್ದನು. ಅವನು ಮೈಸೂರು ರಾಜ್ಯದ ವಿಸ್ತಾರವನ್ನು ಇಮ್ಮಡಿಗೊಳಿಸಿದನು. ಶೂರ ಯೋಧನೂ ದಕ್ಷ ಆಡಳಿತಗಾರನೂ ಆಗಿದ್ದ ಹೈದರ್ ಅಲಿ ಕರ್ನಾಟಕದ ಇತಿಹಾಸದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಹಾಗೆ ಬೆಂಗಳೂರಿನ ಸುಂದರ ಉದ್ಯಾನವನ ಲಾಲ್ಬಾಗ್ ಅವನಿಂದಲೇ ಆರಂಭವಾಯಿತು. 2. ಟಿಪ್ಪು ಸುಲ್ತಾನ್ ತನ್ನ ತಂದೆಯ ಕಾಲದ ಯುದ್ಧದಲ್ಲಿ ಪಾಲ್ಗೊಂಡು ವಿಜಯವನ್ನು ಗಳಿಸಿದ ಟಿಪ್ಪು ಸುಲ್ತಾನ್ ಧೀರ ತರುಣನಾಗಿದ್ದು ತನ್ನನ್ನು ಸುಲ್ತಾನನೆಂದು ಘೋಷಿಸಿ ತನ್ನ ರಾಜ್ಯ ದೈವದತ್ತ ಎಂದು ಪ್ರಕಟಿಸಿಕೊಂಡನು. ತಂದೆಯ ಮರಣ ನಂತರ ಆಗ ನಡೆಯುತ್ತಿದ್ದ ಯುದ್ಧವನ್ನು ಟಿಪ್ಪು ಸುಲ್ತಾನ್ ಮುಂದುವರಿಸಿಕೊಂಡು ಬಂದನು. ಮಂಗಳೂರಿನಲ್ಲಿ ಒಪ್ಪಂದವನ್ನು ಮಾಡಿಕೊಂಡು ಮಂಗಳೂರು ಒಪ್ಪಂದದ ಉಭಯ ಪಕ್ಷದವರಿಗೂ ಹಿತಕರವಾಗಿತ್ತು. ಇಬ್ಬರೂ ಗೆದ್ದಿದ್ದ ಪ್ರದೇಶಗಳನ್ನು ಬಿಟ್ಟುಕೊಟ್ಟು ಇದ್ದ ಕೈದಿಗಳನ್ನು ಹಿಂದಿರುಗಿ ಪಡೆದುಕೊಂಡರು. 3ನೇ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರು ಆಕ್ರಮಣ ಮಾಡುತ್ತಾ ರಾಜಧಾನಿಯಾದ ಶ್ರೀರಂಗಪಟ್ಟಣವನ್ನು ಮುತ್ತಿಗೆ ಹಾಕಿದರು. ಬೇರೆ ಮಾರ್ಗ ತೋಚದೆ ಟಿಪ್ಪು ಬ್ರಿಟಿಷರೊಡನೆ ಶಾಂತಿ ಒಪ್ಪಂದ ಮಾಡಿಕೊಂಡನು. ಶಾಂತಿ ಒಪ್ಪಂದದಂತೆ ಅವನು ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಒಪ್ಪಿಸಿದನು. ಅಪಾರ ಪರಿಹಾರ ಧನವನ್ನು ಅವರಿಗೆ ನೀಡಬೇಕಾಯಿತು. ತನ್ನಿಬ್ಬರು ಮಕ್ಕಳನ್ನು ಕೂಡ ಬ್ರಿಟಿಷರಿಗೆ ಒತ್ತೆಯಾಳಾಗಿ ಕೊಡಬೇಕಾಯಿತು. ಯುದ್ಧದ ಪರಿಣಾಮವಾಗಿ ಟಿಪ್ಪು ಅವಮಾನಗೊಂಡನು. ಬ್ರಿಟಿಷರನ್ನು ಭಾರತದಿಂದ ಹೊರದಬ್ಬಲು ದೃಢಸಂಕಲ್ಪವನ್ನು ಮಾಡಿದನು. ಇದು 4ನೇ ಮೈಸೂರು ಯುದ್ಧಕ್ಕೆ ಕಾರಣವಾಯಿತು. ಯುದ್ಧದಲ್ಲಿ ಶ್ರೀರಂಗಪಟ್ಟಣವು ಮುತ್ತಿಗೆ ಒಳಗಾಯಿತು. ಟಿಪ್ಪುವಿನ ವೀರಾವೇಶದಿಂದ ಹೋರಾಡಿ ಮರಣ ಹೊಂದಿದನು. ಟಿಪ್ಪುವು ಮೈಸೂರಿನ ಹುಲಿಯೆಂದೇ ಪ್ರಸಿದ್ಧನಾಗಿದ್ದನು. ಟಿಪ್ಪು ಸುಲ್ತಾನನ ಮರಣದ ನಂತರ ಮೈಸೂರು ರಾಜ್ಯ ಬ್ರಿಟಿಷರ ವಶವಾಯಿತು. ಬ್ರಿಟಿಷರು ಒಡೆಯರ ರಾಜವಂಶದ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ರಾಜ್ಯವನ್ನು ಹಸ್ತಾಂತರಿಸಿದರು. ಆದರೆ ಮೈಸೂರು ಬ್ರಿಟಿಷರ ಆಶ್ರಿತ ರಾಜ್ಯವಾಯಿತೆಂದು ಈ ಒಂದು ಪಾಠದಲ್ಲಿ ಉಲ್ಲೇಖವಾಗಿದೆ. ಇದು ಮೈಸೂರು ಮತ್ತು ಇತರೆ ಸಂಸ್ಥಾನಗಳು ಎಂಬ ಪಾಠದ ಕೇವಲ ಮೈಸೂರು ಒಡೆಯರು ಎಂಬ ಪಾಠದ ಕುರಿತು ಮಾತ್ರ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದು. ಮುಂದಿನ ವಿಡಿಯೋದಲ್ಲಿ ಇತರೆ ಸಂಸ್ಥಾನಗಳಂತೇನಿದೆ ಅಲ್ಲ, ಅಲ್ಲಿ ಕೆಳದಿ ಆಗಿರಬಹುದು, ಚಿತ್ರದುರ್ಗದ ನಾಯಕರಾಗಿರ್ಬೋದು, ತುಳುನಾಡಾಗಿರ್ಬೋದು, ಈ 3 ಪ್ರಮುಖ ಮನೆತನಗಳ ಅಥವಾ ಸಂಸ್ಥಾನಗಳ ಕುರಿತು ಇದೇ ಪಾಠದ ಮುಂದಿನ ವಿಡಿಯೋದಲ್ಲಿ ನಾನು ಆ ಒಂದು ನೋಟ್ಸ್ ಮತ್ತು ವಿಡಿಯೋವನ್ನು ಅಪ್ಲೋಡ್ ಮಾಡುತ್ತೇನೆ.